ಇವಾಗ ಎಕ್ಸ್ಪಲ್ 210 ನಮ್ ಬ್ಲಾಕ್ ಚಿರತೆ ಅವರು ಓಡಿಸ್ಬಿಟ್ಟು ಹೇಳ್ತಾರಂತೆ ಎಕ್ಸ್ಪೀರಿಯನ್ಸ್ ನ. ಈ ಗಾಡಿ ಬಂದು 2,32,000 ಏನೋ ಸಮಥಿಂಗ್ ಏನೋ ಆಗುತ್ತೆ. ಈ ಪ್ರೈಸ್ ರೇಂಜ್ ಗೆ 210cc ಇಂಜಿನ್ ಕೊಟ್ಬಿಟ್ಟು ಅದು ಕೂಲ್ಡ್ ಇಂಜಿನ್ ಬರುತ್ತೆ. ಅದಲ್ದೆ ಹೆಂಗಿದೆ ಗುರು ಗಾಡಿ, ಸಖತ್ತಾಗಿದೆ. ಹೀರೋ ಕಂಪ್ನಿ ಅಂದ್ರೆ ಒಂದ್ ಬ್ರಾಂಡ್, ಸೊ ಅದನ್ನು ಕೂಡ ಮೇಂಟೈನ್ ಮಾಡಿದ್ದಾರೆ. ಆನೆ ಸ್ಟಾರ್ಟ್, ಗಾಡಿ ಮಾತ್ರ ಬೆಂಕಿಯಾಗ ಐತೆ. ವೀಲ್ ಪ್ರಾಬ್ಲಮ್ ಅದೊಂದು ಪ್ರಾಬ್ಲಮ್ ಸೈಡ್ ಗಿಟ್ರೆ ಎಂಜಿನ್ ಇಂದ ಹಿಡಿದು ಗಾಡಿ ಪಂಪ್ ಇಂದ ಹಿಡಿದು ಹೇಳಿದ್ನಲ್ಲ, ಟಾರ್ಕ್ ಕೂಡ 20.4 NM ಕೊಟ್ಟವನೆ, ಸಖತ್ತಾಗೈತೆ. ಕೆಲವರು ರಿವ್ಯೂ ಮಾಡ್ತಾರೆ, ಆನೆಸ್ಟ್ ರಿವ್ಯೂ ಕೂಡ ಕೊಡ್ತಾರೆ. ಈಗ ವೀಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅಲ್ವಾ, ಓಕೆ ಅಕ್ಸೆಪ್ಟ್ ಮಾಡೋಣ. ಪ್ರೈಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇವಾಗ ಒಂದು ಹಿಮಾಲಯನ್ ತಗೋತೀನಿ ಅಂದ್ರೆ 4.5 ಲಕ್ಷ ಇನ್ವೆಸ್ಟ್ ಮಾಡಬೇಕು, ಅಥವಾ KTM ಅಲ್ಲಿ ಅಡ್ವೆಂಚರ್ ಹೋಗ್ತೀನಿ ಅಂದ್ರೆ 4 ಲಕ್ಷದ ಮೇಲ್ಗಡೆ ಇನ್ವೆಸ್ಟ್ ಮಾಡಬೇಕು. 2,20,000 25,000 ರೇಂಜಿಗೆ ಗಾಡಿ ಕೊಟ್ಬಿಟ್ಟು ನೀವು ಎಲ್ಲಾನು 100% ಕೊಡಿ ಅಂದ್ರೆ ಆಗಲ್ಲ. ಚಿಕ್ಕ ಪುಟ್ಟ ಪ್ರಾಬ್ಲಮ್ ಗಳು ಇರ್ತದೆ. ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಅಡ್ವೆಂಚರ್ ಗಾಡಿನ, ಒಂದು ಆಫ್ ರೋಡ್ ಗಾಡಿನ ಬೈ ಮಾಡಬೇಕು ಅಂದಾಗ ನನ್ನ ಸಜೆಷನ್ ಅಲ್ಲಿ ಎಕ್ಸ್ಪಲ್ 210 ನಿಜವಾಗ್ಲೂ ಚೆನ್ನಾಗಿದೆ. ಸೊ ಬೈ ಮಾಡಿ. ಇವಾಗ ಎಕ್ಸ್ಪಲ್ 210 ನಮ್ ಬ್ಲಾಕ್ ಚಿರತೆ ಅವರು ಓಡಿಸ್ಬಿಟ್ಟು ಹೇಳ್ತಾರಂತೆ ಎಕ್ಸ್ಪೀರಿಯನ್ಸ್ ನ. ಓಕೆನಾ? ಸೈಡ್ ಬನ್ನಿ ಚಿರತೆ ಗಾಡಿ ಓಡಿಸ್ತೈತೆ, ಸೈಡ್ ಬನ್ನಿ. ಸಿದ್ದು ಹೇಗನ್ಸುತ್ತೆ ಗೈಸ್? ಆನೆಸ್ಟ್ ಆಗಿ ರಿವ್ಯೂ ಇದೆ, ನೀವು ಒಂದ್ಸಲಿ ಟೆಸ್ಟ್ ಡ್ರೈವ್ ಆದ್ರೂ ಮಾಡ್ಕೊ ಬನ್ನಿ. ಇಷ್ಟ ಆದ್ರೆ ಗಾಡಿ ಬೈ ಮಾಡಿ.